ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಾನು ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಫಸ್ಟ್ ಇಯರ್ಲಿ ಇದ್ದೀರಾ, ಈ ಸೆಮ್ಮಲ್ಲಿ ನಿಮಗೆ ಇನ್ನೂ ಎಕ್ಸಾಮ್ಸ್ಗಳು ಆಗಿಲ್ಲ, ಸೆಮ್ ಆ್ಯಂಡ್ ಎಕ್ಸಾಮ್ಸ್ಗಳು ಆಗಿಲ್ಲ, ಇನ್ನು ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗ್ POP ಈ ಸಬ್ಜೆಕ್ಟಿಂದ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಸೊ ನನ್ನ ಅನಿಸಿಕೆ ಪ್ರಕಾರ ನೀವು ಇದಿಷ್ಟು ಕ್ವಶನ್ಸ್ಗಳನ್ನ ಓದಿದರೆ ನೀವು ಮೋರ್ ದ್ಯಾನ್ 100ಅಲ್ಲಿ ಮೋರ್ ದ್ಯಾನ್ 60 ಅಂತೂ 100% ತೆಗಿತೀರಾ. ಓಕೆ, ಮೋರ್ ದ್ಯಾನ್ 70 ತೆಗಿಬೋದು, ಮೋರ್ ದ್ಯಾನ್ 80 ತೆಗಿಬೋದು, ಬಟ್ 60+ ಅಂತೂ ಪಕ್ಕ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, POP ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗಲ್ಲಿ ಮೇಯ್ನು ನೀವು ಲ್ಯಾಬ್ ಪ್ರೋಗ್ರಾಮ್ಸನ್ನು ಕಲೀಲೇಬೇಕು ಸ್ಟೂಡೆಂಟ್ಸ್. ಎಷ್ಟು ಲ್ಯಾಬ್ ಪ್ರೋಗ್ರಾಮ್ಸ್ ಇದೆ, ಇನ್ನೊಂದು 10 + 12 ಸಮಥಿಂಗ್ ಲ್ಯಾಬ್ ಪ್ರೋಗ್ರಾಮ್ಸ್ಗಳಿದೆ. ಮೋರ್ ದ್ಯಾನ್ 12 ಇದ್ದರೆ ಅದನ್ನು ಕಲ್ತ್ಕೊಳ್ಳೇಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಅದನ್ನು ಕಂಪ್ಲೀಟ್ ಮಾಡಿ. ಓಕೆ, ಯಾಕಂದರೆ ಲ್ಯಾಬ್ ಪ್ರೋಗ್ರಾಮ್ಸನ್ನು ಥಿಯರಿಯಲ್ಲಿ 100% ಕೇಳ್ತಾರೆ. ಮಿನಿಮಮ್ ಒಂದು 20 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ನಿಮ್ಗೆ ಯಾವುದರಿಂದ, ಲ್ಯಾಬ್ ಪ್ರೋಗ್ರಾಮ್ಸಿಂದ. ಓಕೆ, ಯಾಕಂದರೆ ನಿಮ್ಮ ಪ್ರಾಕ್ಟಿಕಲ್ ಇಲ್ಲ ಅಲ್ವಾ. ಸೊ ಆ ಲ್ಯಾಬ್ ಪ್ರೋಗ್ರಾಮ್ಸನ್ನು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಡೈರೆಕ್ಟ್ ಕ್ವಶನ್ಸನ್ನು ಲ್ಯಾಬ್ ಪ್ರೋಗ್ರಾಮ್ಸಿಂದ ಡೈರೆಕ್ಟ್ ಕ್ವಶನ್ಸ್ ಕೇಳದೇ ಇದ್ದರು, ಈಗ ಯಾವುದೊಂದು ಪ್ರೋಗ್ರಾಮ್ ಇದೆ, ರೈಟ್ ಅ ಪ್ರೋಗ್ರಾಮ್ ಸಮಥಿಂಗ್ ಏನೋ ಇದೆ ಅಂತ ಅಂದ್ಕೊಳ್ಳಿ, ಕ್ಯಾಲ್ಕುಲೇಟರ್, ಸಿಂಪಲ್ ಕ್ಯಾಲ್ಕುಲೇಟರ್ ಡಿಸೈನ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಇದೆ ನಿಮಗೆ ಲ್ಯಾಬಲ್ಲಿ. ಥಿಯರಿಯಲ್ಲಿ ನಿಮಗೆ ಡೈರೆಕ್ಟ್ ಆದ ಕ್ವಶನ್ ಕೇಳದೇ ಇದ್ದರೂ ಕೂಡ ಅದಕ್ಕೆ ರಿಲೇಟೆಡ್ ಆದಂಥ ಕ್ವಶನ್ಸನ್ನು ಕೇಳಿ ನಿಮ್ಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಇದು ನಾನು ಲ್ಯಾಬಲ್ಲಿ ಮಾಡಿದ್ದೇನೆ ಇದಕ್ಕೆ ರಿಲೇಟೆಡು, ಸೊ ಈ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, ಅವರು ಡೈರೆಕ್ಟ್ ಕೇಳ್ತಾ ಇಲ್ಲ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ ಅಂತೇಳಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಸ್ಟೂಡೆಂಟ್ಸ್. ಇನ್ ಕೇಸ್ ಡೈರೆಕ್ಟ್ ಕೇಳಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಕೇಳದೇ ಇದ್ದರೂ ಕೂಡ, ಡೈರೆಕ್ಟ್ ಕೇಳದೇ ಇದ್ದರೂ ಕೂಡ ನೀವು ಕ್ವಶನ್ಸನ್ನು ಓದ್ಕೊಂಡು ಈ ಕ್ವಶನ್ಸ್ ಯಾವುದಕ್ಕೆ ರಿಲೇಟೆಡ್, ನಾನು ಇದಕ್ಕೆ ಬರೀಬಹುದಾ ಬೇಡವಾ ನೋಡಿಕೊಂಡು ಮಾಡಿ ಸ್ಟೂಡೆಂಟ್ಸ್. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು, ಲ್ಯಾಬ್ ಪ್ರೋಗ್ರಾಮ್ಸನ್ನು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋಗಿ. ಲ್ಯಾಬ್ ಪ್ರೋಗ್ರಾಮ್ಸಿಂದ ನಿಮಗೆ ಮಿನಿಮಮ್ 20 ಮಾರ್ಕ್ಸ್ ಬರುತ್ತೆ ಯಾವುದರಲ್ಲಿ, POP ಥಿಯರಿ ಕ್ವಶನಲ್ಲಿ. ಓಕೆ, ಥಿಯರಿ ಪೇಪರಲ್ಲಿ. ಆ್ಯಂಡ್ ಅದು ಬಿಟ್ಟು ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು, ಟಾಪಿಕನ್ನು ಹೇಳ್ತಾ ಇದ್ದೇನೆ ನೋಡಿ, ಆ್ಯಂಡ್ ಕ್ವಶನ್ಸನ್ನು ಹೇಳ್ತಾ ಇದ್ದೇನೆ. ವಾಟ್ ಈಸ್ ಆ್ಯನ್ ಅರೇ, ಎಕ್ಸ್ಪ್ಲೈನ್ ಹೌ ಅರೇಸ್ ಆರ್ ಡಿಕ್ಲೇರ್ಡ್ ಆ್ಯಂಡ್ ಇನಿಷಿಯಲೈಸ್ಡ್ ವಿತ್ ಆನ್ ಎಕ್ಸಾಂಪಲ್. ಅಂದರೆ ನೀವಿಲ್ಲಿ ಎಕ್ಸಾಂಪಲ್, ಅರೇ ಅಂದರೆ ಏನು, ಅರೇಲಿ ಇದೆಯಲ್ಲ ನಿಮಗೆ 2D ಅರೇ, 3D ಅರೇ, 1 ಡೈಮೆನ್ಷನಲ್ ಅರೇ ಇದೆ, 2 ಡೈಮೆನ್ಷನಲ್ ಅರೇ ಇದೆ, 2 ಡೈಮೆನ್ಷನಲ್ ಅರೇ, ಸಾರಿ ನಾಟ್ 3D, 2 ಡೈಮೆನ್ಷನಲ್ ಅರೇ, 1 ಡೈಮೆನ್ಷನಲ್ ಅರೇ. ಅದನ್ನೇ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿದ್ದಾರೆ ನಿಮಗೆ. ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್, ಪರ್ಟಿಕ್ಯುಲರ್ಲಿ ಇದೇ ಪ್ರೋಗ್ರಾಮ್ ಬರೀನಿ ಅಂತ ಅವ್ರು ನಿಮ್ಗೆ ಹೇಳಲಿಲ್ಲ. ಆವಾಗ ನೀವು ಲ್ಯಾಬಲ್ಲಿ ಕಲ್ತಿದ್ದಿದ್ರೆ, ಲ್ಯಾಬಲ್ಲಿ ನೀವು ಅರೇಸ್ ರಿಲೇಟೆಡ್ ಯಾವುದೋ ಒಂದು ಕ್ವಶನ್ಸನ್ನು ಕಲ್ತಿದ್ದಿದ್ರೆ ಅದನ್ನೇ ಬರೀಬೋದು. ಯಾಕಂದರೆ ಪರ್ಟಿಕ್ಯುಲರ್ಲಿ ಅವರು ವಾಟ್ ಈಸ್ ಆನ್ ಅರೇ ವಿತ್ ಗಿವ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಬಿಟ್ಟರೆ ಪರ್ಟಿಕ್ಯುಲರ್ಲಿ ಇದೇ ಪ್ರೋಗ್ರಾಮನ್ನು ಎಕ್ಸಾಂಪಲ್ ಆಗಿ ಕೊಡಿ ಅಂದರೆ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಕೊಡಿ ಹಾಗೇನು ಹೇಳಲಿಲ್ಲ. ಎನಿ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಅಂದರೆ ಲ್ಯಾಬಲ್ಲಿ 100% ಅರೇಸ್ ರಿಲೇಟೆಡ್ ಪ್ರೋಗ್ರಾಮ್ ಮಾಡಿರ್ತೀರ, ಆ ಪ್ರೋಗ್ರಾಮನ್ನು ಬರೆದು ಇಟ್ಕೊಂಡು ಬನ್ನಿ ಅಷ್ಟೇ. ಸಿಂಪಲ್ ಅಲ್ಲ. ಸೆಕೆಂಡ್ ಕ್ವಶನ್, ಲೀಸ್ಟ್ ಅಪ್ಲಿಕೇಶನ್ ಆಫ್ ಅರೇಸ್. ಇದನ್ನು ಅಲ್ಲೇ ಕೇಳ್ಬೋದು ಅಥವಾ ಸಪ್ರೇಟಾಗಿ ಕ್ವಶನ್ಸನ್ನು ಕೇಳ್ಬೋದು. ಅರೇಸ್ನ ಅಪ್ಲಿಕೇಶನ್ ಏನು ಅಂದರೆ ಅರೇಸಿಂದ ಏನು ಯೂಸ್ ಆಗುತ್ತೆ ಅಂದರೆ, ಸೇಮ್ ಡೇಟಾ ಟೈಪ್ ಇದ್ದಾಗ ಮಲ್ಟಿಪಲ್ ಡೇಟಾಸ್ ಯೂಸ್ ಮಾಡುವಾಗ, ಸೊ ಆವಾಗ ನೀವು ಬರಿತಿರಲ್ಲ ಇಂಟ್ ಅರೇ ಆಫ್ ಸಮಥಿಂಗ್ 100 ಅಂದರೆ ಅದು ಸೇಮ್ ಡೇಟಾ ಟೈಪ್ನ ಮಲ್ಟಿಪಲ್ ಇದನ್ನು ಸ್ಟೋರ್ ಮಾಡುತ್ತೆ, ಕಾಂಟಿಜಿಯಸ್ ಮೆಮೊರಿ ಲೊಕೇಶನ್ ಅದನ್ನು ಇದು ಮಾಡುತ್ತೆ. ಸೊ ಅದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಸೊ ಅದನ್ನು ಬರಿಬೋದು. ಅಂದರೆ ಅರೇಸ್ ಮೇಲೆ ಕ್ವಶನ್ 100% ಕೇಳ್ತಾರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈವನ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಈವನ್ ಫಾರ್ ಯುವರ್ ಇಂಟರ್ವ್ಯೂಸ್. ಕಾನ್ಸೆಪ್ಟ್ ವೈಸು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್, ಅದನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮೆನ್ಷನ್ ವೇರಿಯಸ್ ಆಪರೇಷನ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ದ ಸ್ಟ್ರಿಂಗ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್. ಸ್ಟ್ರಿಂಗ್ ಇದೆಯಲ್ಲ, ಸ್ಟ್ರಿಂಗ್ ಕಾಪಿ ಇರ್ಬೋದು, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಇರ್ಬೋದು, ತುಂಬ ಇದೆ ಸ್ಟ್ರಿಂಗಲ್ಲಿ. ಓಕೆ, ಸ್ಟ್ರಿಂಗ್ ರಿವರ್ಸ್ ಇರ್ಬೋದು. ಇದು ಬಿಲ್ಟ್ ಇನ್ ಫಂಕ್ಷನ್ ಅಂದರೆ ಆಲ್ರೆಡಿ ಬಿಲ್ಟ್ ಇನ್ ಆಗಿದೆ ಸಿಸ್ಟಮಲ್ಲಿ, ಅದು ಬಿಲ್ಟ್ ಇನ್ ಆಗಿದೆ. ಅಂದರೆ ಸಿ ಪ್ರೋಗ್ರಾಮಿಂಗ್ ಇದರಲ್ಲೇ ಅದನ್ನು ಬಿಲ್ಟ್ ಇನ್ ಮಾಡಿದ್ದಾರೆ, ಅದನ್ನು ಬರಲಿಕ್ಕೆ ಹೇಳ್ತಾರೆ. ಆ್ಯಂಡ್ ವಿದೌಟ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ ಅಂದರೆ ಏನು ಹೇಳ್ತಾ ಇದ್ದಾರೆ, ಮೆನ್ಷನ್ ವೇರಿಯಸ್ ಆಪರೇಷನ್. ಬಿಲ್ಟ್ ಇನ್ ಫಂಕ್ಷನ್ ಮಾಡಿ ನೀವು ಆಪ್ರೇಷನ್ ಮಾಡ್ಬೋದು, ಕನ್ಕ್ಯಾಟಿನೇಷನ್ ಮಾಡ್ಬೋದು, ಕಾಪಿ ಮಾಡ್ಬೋದು, ರಿವರ್ಸ್ ಮಾಡ್ಬೋದು. ಇದು ಬಿಲ್ಟ್ ಇನ್ ಫಂಕ್ಷನ್. ಸ್ಟ್ರಿಂಗ್ CPY, ಸ್ಟ್ರಿಂಗ್ ಕನ್ಕ್ಯಾಟ್, ಸ್ಟ್ರಿಂಗ್ ರಿವರ್ಸ್ ಅದೆಲ್ಲ ಗೊತ್ತಿದೆಯಲ್ಲ. ಅದು ಬಿಟ್ಟು ಇನ್ಯಾವ್ಯಾವ ಸ್ಟ್ರಿಂಗ್ ಇದು ಮಾಡ್ಬೋದು ಅಂದರೆ ಸ್ಟ್ರಿಂಗನ್ನು ಆ್ಯಡ್ ಮಾಡಲಿಕ್ಕಾಗತ್ತಾ ವಿದೌಟ್ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡಬಾರ್ದು. ಓಕೆ, ಸೊ ಅದಕ್ಕೆ ಎರಡನ್ನೂ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಅ ಪಾಯಿಂಟರ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ, ಇಲ್ಲದಿದ್ರೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಇದು. ಸೊ ವಾಟ್ ಈಸ್ ಅ ಪಾಯಿಂಟರ್, ಇದ್ರ ಮೇಲೆ 100% ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಹೌ ಟು ಡೆಕ್ಲೇರ್ ಅ ಪಾಯಿಂಟರ್
ವೇರಿಯೇಬಲ್ ವಿತ್ ಎನ್ ಎಕ್ಸಾಂಪಲ್. ಪಾಯಿಂಟರ್ ವೇರಿಯೇಬಲನ್ನು ಹೇಗೆ ಡಿಕ್ಲೇರ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಆಸ್ಟರಿಸ್ಕನ್ನು ಯೂಸ್ ಮಾಡ್ತೀರಾ, ಪ್ಲಸ್ ನೀವು ಆ್ಯಂಪರ್ಸೆಂಟನ್ನು ಯೂಸ್ ಮಾಡಲೇಬೇಕು. ವೈ? ಬಿಕಾಸ್ ಇಟ್ ಸ್ಟೋರ್ಸ್ ದಿ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಸ್ಟೋರ್ ಮಾಡುತ್ತೆ. ಆ್ಯಂಪರ್ಸೆಂಟನ್ನು ನೀವು ಇದು ಮಾಡಲೇಬೇಕು. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ವಿತ್ ಸೂಟೇಬಲ್ ಸಿ ಕೋಡ್, ಎನಿ ಕೋಡ್, ಪಾಯಿಂಟರ್ ರಿಲೇಟೆಡ್ ಯಾವುದಾದ್ರೂ ಲ್ಯಾಬ್ ಪ್ರೋಗ್ರಾಮ್ ಮಾಡಿದಿದ್ರೆ ಅದನ್ನೇ ಬರೆದಿಟ್ಕೊಂಡು ಬನ್ನಿ, ಆಯ್ತಲ್ಲ. ಕೋಡನ್ನು ಬರೀಲೇಬೇಕು ಸ್ಟೂಡೆಂಟ್ಸು, ಯಾಕಂದರೆ ವಿದೌಟ್ ಕೋಡ್ ಅವ್ರು ಇಂತಿಷ್ಟು ಮಾರ್ಕ್ಸನ್ನು ಡಿವೈಡ್ ಮಾಡಿರ್ತಾರೆ. ಕೋಡಿಗೆ ಇಂತಿಷ್ಟು, ನೀವೇನು ಥಿಯರಿ ಕ್ವಶನ್ಸ್ ಬರ್ದಿರೋ ಡಿವೈಡ್ ಮಾಡಿರ್ತಾರೆ. ಸೊ ಕೋಡ್ ಬರೀಲೇಬೇಕು ಕಂಪಲ್ಸರಿ, ಎನಿ. ಓಕೆ, ಪರ್ಟಿಕ್ಯುಲರ್ಲಿ ಇದನ್ನೇ ಬರೀನಿ ಅಂತ ಹೇಳಿದ್ರೆ ಅದನ್ನೇ ಬರ್ಕೊಂಡು ಬರಬೇಕು. ನೀವು ನಿಮ್ಗೆ ಗೊತ್ತಿದ್ದನ್ನು ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಓಕೆ, ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತಿದ್ದಾಗ ನೀವು ಲ್ಯಾಬಲ್ಲಿ ಏನು ಬರ್ದಿರೋ ಅದನ್ನಾದರೂ ಬರೆದಿಟ್ಟು ಬನ್ನಿ. ಓಕೆ, ಸೊ ಲ್ಯಾಬಲ್ಲಿ ಏನಾದರೂ ಕಲ್ತಿದ್ದಿದ್ರೆ ಅದನ್ನು ಬರೆದಿಟ್ಕೊಂಡು ಬನ್ನಿ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ನಲ್ ಪಾಯಿಂಟರ್, ವಾಯ್ಡ್ ಪಾಯಿಂಟರ್ ವಿತ್ ಎಕ್ಸಾಂಪಲ್. ಪಾಯಿಂಟರಲ್ಲಿ ನೋಡಿ, ಪಾಯಿಂಟರಲ್ಲಿ ಎರಡನೇ ಟಾಪಿಕ್ ಇದು, ವೆರಿ ಇಂಪಾರ್ಟೆಂಟ್. ನಲ್ ಪಾಯಿಂಟರ್ ಆ್ಯಂಡ್ ವೈಡ್ ಪಾಯಿಂಟರ್ ವಿತ್ ಎಕ್ಸಾಂಪಲ್. ವಿತ್ ಎಕ್ಸಾಂಪಲ್ ಎರಡು ಪಾಯಿಂಟರ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಸ್ಟ್ರಕ್ಚರ್ ಅಂತ ಕರೀತಾರೆ ನೋಡಿ. ಸೇಮ್ ಲೈಕ್ ಅರೇಸ್, ಸ್ಟ್ರಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಮತ್ತು ಯೂನಿಯನ್ಸು, ಸ್ಟ್ರಕ್ಚರ್ ಮೇಲೆ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಸಿ ಸಿಂಟ್ಯಾಕ್ಸ್ ಆಫ್ ಸ್ಟ್ರಕ್ಚರ್ ಡಿಕ್ಲರೇಷನ್ ವಿತ್ ಆನ್ ಎಕ್ಸಾಂಪಲ್. ಸ್ಟ್ರಕ್ಚರ್ ಡಿಕ್ಲರೇಷನ್ ಹೇಗೆ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿ. ಅದಕ್ಕೂ ನಿಮಗೆ ಲ್ಯಾಬ್ ಪ್ರೋಗ್ರಾಮ್ ಕೊಟ್ಟಿರ್ತಾರೆ 100%. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ಸ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಅಂದರೆ ಆಲ್ಮೋಸ್ಟ್ ಸೇಮ್ ಇದೆ, ಸ್ಟ್ರಕ್ಚರ್ ಮತ್ತು ಯೂನಿಯನ್ಸ್ ಆಲ್ಮೋಸ್ಟ್ ಸೇಮ್ ಇದೆ, ಅಲ್ಲಿ ಚಿಕ್ಕ ಚಿಕ್ಕ ಡಿಫ್ರೆನ್ಸ್ಗಳು ಬರುತ್ತೆ. ಸೊ ನನ್ನ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಬರೀಲಿಕ್ಕೆ ಹೇಳ್ತಾರೆ. ವಿತ್ ಎಕ್ಸಾಂಪಲ್ ಬರೀಲೇಬೇಕು. ಜಸ್ಟ್ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಬಂದರೆ ಕಂಪ್ಲೀಟ್ ಮಾರ್ಕ್ಸ್ ಕೊಡೋದಿಲ್ಲ. ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟ್ರಕ್ಚರಿಗೆ ಒಂದು ಎಕ್ಸಾಂಪಲ್ ಕೊಡಿ ಫಸ್ಟು. ಅದಾದಮೇಲೆ ಎಂಪ್ಲಾಯಿಯೋ ಸ್ಟೂಡೆಂಟೋ ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡು ಅದು ಮಾಡಿ. ಆಮೇಲೆ ಯೂನಿಯನಿಗೆ ಒಂದು ಎಕ್ಸಾಂಪಲ್ ಕೊಟ್ಬೇಡಿ ಅಷ್ಟೇ. ಓಕೆ, ಕೀವರ್ಡ್ ಯಾವುದಿದೆ, ಸ್ಟ್ರಕ್ಟ್ ಇದೆ, ಇದರಲ್ಲಿ ಯೂನಿಯನ್ ಅಂತಿದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬನ್ನಿ. ನೆಕ್ಸ್ಟ್ ರೈಟ್ ಅ ಸಿ ಪ್ರೋಗ್ರಾಮ್ ಟು ಕಾಪಿ ಅ ಟೆಕ್ಸ್ಟ್ ಫೈಲ್ ಟು ಅನದರ್. ಫೈಲ್ ಮೇಲೆ ಕ್ವಶನ್ ಕೇಳ್ತಾರೆ, ಫೈಲ್ ಕಾನ್ಸೆಪ್ಟ್ ಮೇಲೆ. ಅದರಲ್ಲಿ ಏನು ಕೇಳಿದರೆ ಕಾಪಿ ಟೆಕ್ಸ್ಟ್ ಫೈಲ್ ಟು ಅನದರ್. ದ ಪ್ರೋಗ್ರಾಮ್ ಶುಡ್ ರೀಡ್ ಬೋತ್ ದ ಇನ್ಪುಟ್ ಫೈಲ್ ಆ್ಯಂಡ್ ಟಾರ್ಗೆಟ್ ಫೈಲ್ ನೇಮ್. ನೋಡಿ, ಪ್ರೋಗ್ರಾಮನ್ನು ಪರ್ಟಿಕ್ಯುಲರ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇಟ್ ಶುಡ್ ರೀಡ್ ಬೋತ್ ಇನ್ಪುಟ್ ಫೈಲ್ ನೇಮ್ ಆ್ಯಂಡ್ ಟಾರ್ಗೆಟ್ ಫೈಲ್ ನೇಮ್. ಎರಡನ್ನೂ ರೀಡ್ ಮಾಡಬೇಕಂತೆ ಫೈಲು. ಸೊ ಅದನ್ನು ಯಾವ ರೀತಿ ಕಾಪಿ ಮಾಡ್ತೀರಾ ಅಂದರೆ, ಎಲ್ಲಿಂದ ನಿಮ್ಮದೊಂದು ಸೋರ್ಸ್ ಇರುತ್ತೆ, ಸೋರ್ಸಿಂದ ಟಾರ್ಗೆಟಿಗೆ ಅದನ್ನು ಇದು ಮಾಡಲಿಕ್ಕಿರುತ್ತೆ, ಏನು ಕಾಪಿ ಮಾಡಲಿಕ್ಕಿರುತ್ತೆ, ಅದ್ರ ರಿಲೇಟೆಡ್ ಒಂದು ಫೈಲ್ ರಿಲೇಟೆಡ್ ಕೇಳಿದ್ದಾರೆ. ನೆಕ್ಸ್ಟು ರೈಟ್ ಅ ಫಂಕ್ಷನ್ ಟು ಪರ್ಫಾರ್ಮ್ ದ ಫಾಲೋವಿಂಗ್. ರೀಡ್ ಡೇಟಾ ಫ್ರಮ್ ಅ ಫೈಲ್, ರೈಟ್ ಡೇಟಾ ಟು ಅ ಫೈಲ್. ಸೇಮ್ ಇದೇ ಥರ ಸೋರ್ಸ್ ಮತ್ತು ಟಾರ್ಗೆಟಿಗೆ. ಸೋರ್ಸಿಂದ ರೀಡ್ ಮಾಡ್ತೀರಾ, ಅದನ್ನು ಎಲ್ಲಿಗೆ ರೈಟ್ ಮಾಡ್ತೀರಾ, ಡೆಸ್ಟಿನೇಷನ್ಗೆ ರೈಟ್ ಮಾಡ್ತೀರಾ ಅಥವಾ ಟಾರ್ಗೆಟಿಗೆ ರೈಟ್ ಮಾಡ್ತೀರಾ, ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮ್ ಬರಲಿ ಅಂತ ಹೇಳಿದ್ದಾರೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಗೆಟ್-ಎಸ್ ಆ್ಯಂಡ್ ಎಫ್-ಗೆಟ್-ಎಸ್. ಓಕೆ, ಒಂದು ಗೆಟ್-ಎಸ್ ಕಾಮನ್ ಆಯಿತು, ಎಫ್ ಅಂದರೆ ಫೈಲ್ ಅಷ್ಟೇ, ಎಫ್-ಗೆಟ್-ಎಸ್. ಬಟ್ ದ್ಯಾರ್ ಇಸ್ ಅ ಡಿಫ್ರೆನ್ಸ್, ಅದನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಓಕೆ, ಗೆಟ್-ಎಸ್ ಪುಟ್-ಎಸ್ಸು ಕೇಳ್ಬೋದು, ಅಥವಾ ಗೆಟ್-ಎಸ್ ಎಫ್-ಗೆಟ್-ಎಸ್ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದಿಷ್ಟು 10 ಕ್ವಶನ್ಸ್. ಈ ಟಾಪಿಕ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಇನ್ನೊಂದು 8 ಕ್ವಶನ್ಸ್ಗಳಿದೆ. ಇಲ್ಲಿ ನೋಡಿ, ಡಿಸ್ಕ್ರೈಬ್ ಎನಿ 4 ಟೈಪ್ಸ್ ಆಫ್ ಆಪರೇಷನ್ ಇನ್ ಸಿ ವಿತ್ ಎಕ್ಸಾಂಪಲ್. ಯಾವುದಾದ್ರೂ 4 ಆಪರೇಷನ್ಸನ್ನು ಇದು ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಇದಿದೆ ನಿಮಗೆ ಏನು ಹೇಳ್ತಾರೆ, ಲಾಜಿಕಲ್ ಆಪರೇಷನ್ಸ್ ಇದೆ, ಅರಿಥಮೆಟಿಕ್ ಆಪರೇಷನ್ಸ್ ಇದೆ. ಸೊ ಇದೆಲ್ಲದನ್ನು ನಿಮಗೆ ಇದು ಇಂಪಾರ್ಟೆಂಟ್. ಇದಿಷ್ಟನ್ನು ಕೇಳಿದ್ದಾರೆ. ಅಂದರೆ ಯಾವುದಾದ್ರೂ ಎನಿ 4 ಟೈಪ್ಸ್ ಆಫ್ ಆಪರೇಷನ್ಸ್ ಅಂತ ಕೇಳಿದ್ದಾರೆ. ಓಕೆ, ವಿತ್ ಆನ್ ಎಕ್ಸಾಂಪಲ್. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನು ಇಟರೇಷನ್ ಸ್ಟೇಟ್ಮೆಂಟ್ ವಿತ್ ದ ಸಿಂಟ್ಯಾಕ್ಸ್. ಓಕೆ, ಇಟರೇಷನ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ವಿತ್ ಸಿಂಟ್ಯಾಕ್ಸ್ ಬರಲಿಕ್ಕೆ ಕೇಳಿದ್ದಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳಿದ್ದಾರೆ, ವಿತ್ ಸಿಂಟ್ಯಾಕ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ಬಿಟ್ವೈಸ್ ಆಪರೇಷನ್ಸ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ವೇರಿಯಸ್ ಬಿಟ್ವೈಸ್ ಆಪರೇಷನ್. ಗೊತ್ತಿದೆಯಲ್ಲ, ಬಿಟ್ವೈಸ್ ಆ್ಯಂಡ್, ಬಿಟ್ವೈಸ್ ಆರ್, ಬಿಟ್ವೈಸ್ ನ್ಯಾಂಡ್, ನಾಟ್ ಎಲ್ಲ ಇದೆಯಲ್ಲ, ಬಿಟ್ವೈಸ್ ಆಪರೇಷನ್ನ ಕೇಳಿದ್ದಾರೆ. ವಾಟ್ ಆರ್ ಬಿಟ್ವೈಸ್ ಆಪರೇಷನ್, ಫಸ್ಟಿಗೆ ಅದು ಏನಂತ ಬರೀಬೇಕು, ಅದಾದ ನಂತರ ಡಿಫ್ರೆಂಟ್ ಆಪರೇಷನ್ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಸ್ವಿಚ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸ್ವಿಚ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಬರ್ಕೊಳ್ಳಿ, ಆಮೇಲೆ ಸಿಂಟ್ಯಾಕ್ಸ್ ಬನ್ನಿ. ನೀವು ಅದಕ್ಕೆ ರಿಲೇಟೆಡ್ ಒಂದು ಪ್ರೋಗ್ರಾಮ್ ಬರೆದ್ರೆ ಇನ್ನೂ ಬೆಟರ್. ಓಕೆ, ಹೇಗಿದ್ದು ನೀವು ಲ್ಯಾಬಲ್ಲಿ ಕಲ್ತಿರ್ತೀರಾ, ಒಂದು ಪ್ರೋಗ್ರಾಮ್ ಬರೆದಿಟ್ಕೊಂಡು ಬನ್ನಿ, ವೆರಿ ಇಂಪಾರ್ಟೆಂಟು, ಪಕ್ಕ ನಿಮ್ಮ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಡಿಫೈನ್. ನೆಕ್ಸ್ಟ್ ಹೇಳಿದವರು 1 ಸೆಕೆಂಡ್ ಸ್ಟೂಡೆಂಟ್ಸ್. ಡಿಫರೆನ್ಷಿಯೇಟ್ ಬಿಟ್ವೀನ್ ಸೂಡೋ ಕೋಡ್ ಆ್ಯಂಡ್ ಅಲ್ಗೋರಿದಮ್. ಇದು ಇಂಪಾರ್ಟೆಂಟ್. ಸೂಡೋ ಕೋಡ್ ಅಂದರೆ ಏನು, ಅಲ್ಗೋರಿದಮ್ ಅಂದರೆ ಏನು, ಅದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಸೂಡೋ ಕೋಡ್ ಅಂದರೆ ಏನು, ಅಲ್ಗೋರಿದಮ್ ಅಂದ್ರೇನು, ಅದರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಡಿಫರೆನ್ಷಿಯೇಟ್ ಬಿಟ್ವೀನ್ ಎಕ್ಸ್ಪ್ಲೇನ್ ವಿತ್ ದ ಸಿಂಟ್ಯಾಕ್ಸ್ ಇಫ್ ಆ್ಯಂಡ್ ಇಫ್ ಎಲ್ಸ್. ಅದು ನೀವು ಪ್ರೋಗ್ರಾಮನ್ನು ಮಾಡಿರ್ತೀರ ಎಲ್ಲಿ, ಲ್ಯಾಬಲ್ಲಿ. ಇಫ್ ವಿತ್ ಸಿಂಟ್ಯಾಕ್ಸ್ ಬರೆಯೋದಕ್ಕಿಂತ ನೀವು ಸಿಂಟ್ಯಾಕ್ಸನ್ನು ಬರೆದು ಪ್ರೋಗ್ರಾಮ್ ಬರೆದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಒಂದು ಸಿಂಟ್ಯಾಕ್ಸನ್ನು ಬರೀನಿ, ಕೆಳಗಡೆ ಒಂದು ಪ್ರೋಗ್ರಾಮ್ ಬರೆದಿಟ್ಟು ಬನ್ನಿ. ಇಫ್ ಸಿಂಪಲ್ ಇಫ್ ಪ್ರೋಗ್ರಾಮ್ ಬರೆದಿಟ್ಟು ಬನ್ನಿ, ಆಮೇಲೆ ಇಫ್ ಎಲ್ಸ್
ಗೊತ್ತಾಯ್ತಲ್ಲ. ಈವನ್ ಆಡ್ ಮಾಡಲಿಕ್ಕೆ ಇಫ್ ಎಲ್ಸ್ ಯೂಸ್ ಮಾಡ್ತಾರಲ್ಲ, ಅದನ್ನೊಂದು ಮಾಡಿ ಬನ್ನಿ. ಸಿ ಪ್ರೋಗ್ರಾಮ್ ಬರೆದಿಟ್ಟು ಬನ್ನಿ, ಒಂದು ಸಿಂಟ್ಯಾಕ್ಸ್ ಬರೆದಿಟ್ಕೊಂಡು ಬನ್ನಿ, ಇಂಪಾರ್ಟೆಂಟ್ ಅಲ್ಲ. ಡಿಸೈನ್ ಫ್ಲೋ ಚಾರ್ಟ್ ಟು ಕ್ಯಾಲ್ಕುಲೇಟ್ ಸಮ್ ಆಫ್ ಫಸ್ಟ್ 10 ನಂಬರ್ಸ್. ಫಸ್ಟ್ 10 ನಂಬರ್ಸ್ನ ಸಮ್ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡ್ತೀರಾ, ಫಾರ್ ಲೂಪ್ ಯೂಸ್ ಮಾಡ್ತೀರಾ. ಅದಕ್ಕೊಂದು ಏನು ಹೇಳಿದ್ದಾರೆ, ಡಿಸೈನ್ ಫ್ಲೋ ಚಾರ್ಟ್ ಅಂತ ಹೇಳಿದ್ದಾರೆ. ಫ್ಲೋ ಚಾರ್ಟನ್ನು ಬರೆದು ಪ್ರೋಗ್ರಾಮ್ ಬರೆದಿಟ್ಟು ಬನ್ನಿ. ಸಿಂಪಲ್ ಅಲ್ಲ. ಫ್ಲೋ ಚಾರ್ಟ್ ಅದೆಲ್ಲ ಬರೀಬೇಕು ಸ್ಟೂಡೆಂಟ್ಸು. ಅದಕ್ಕೆ ಯಾವ್ಯಾವ ಸಿಂಬಲನ್ನು ಯೂಸ್ ಮಾಡ್ತಾರೆ ಅದೆಲ್ಲದನ್ನು ಬರೆದಿಟ್ಕೊಂಡು ಬರಬೇಕು. ಇಲ್ದಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಓನ್ಲಿ ಪ್ರೋಗ್ರಾಮ್ ಬರೆದ್ರೆ. ಯಾಕಂದರೆ ಪರ್ಟಿಕ್ಯುಲರ್ಲಿ ಅವ್ರು ಏನು ಹೇಳಿದ್ದಾರೆ, ಡಿಸೈನ್ ಫ್ಲೋ ಚಾರ್ಟ್ ಅಂತ ಹೇಳಿದ್ದಾರೆ. ಫ್ಲೋ ಚಾರ್ಟನ್ನು ಡಿಸೈನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಮಾಡಲೇಬೇಕು. ಫ್ಲೋ ಚಾರ್ಟನ್ನು ಡಿಸೈನ್ ಮಾಡಿ ಒಂದು ಪ್ರೋಗ್ರಾಮನ್ನು ಬರೆದಿಟ್ಟು ಬನ್ನಿ. ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು. ಇದಿಷ್ಟು ಕಲ್ತ್ಕೊಂಡು ಹೋದರೆ ನಿಮಗೆ ಪಕ್ಕ 60+ ಬರುತ್ತೆ. ಇಲ್ಲಿ ಫೈನಲ್ ಎಕ್ಸಾಮಲ್ಲಿ ನನ್ನ ಪ್ರಕಾರ ಮೋರ್ ದೆನ್ 60+ ಬರುತ್ತೆ, 70-80+ ಬರ್ಬೋದು. ಒಂದು ಲ್ಯಾಬ್ ಪ್ರೋಗ್ರಾಮ್ಸನ್ನು ಫಸ್ಟ್ ಕಲ್ತ್ಕೊಳ್ಳಿ. ಯಾಕಂದರೆ ಲ್ಯಾಬ್ ಪ್ರೋಗ್ರಾಮ್ಸನ್ನು ಕಲ್ತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಹೆಚ್ಚಿನ ಕ್ವಶನ್ಗೆ ವಿದ್ಯಾನ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ಹೋಗಿ ಲ್ಯಾಬ್ ಪ್ರೋಗ್ರಾಮ್ಸನ್ನು ಬರೆದಿಟ್ಟು ಬರ್ಬೋದು. ಆಯಿತಾ. ಪರ್ಟಿಕ್ಯುಲರ್ಲಿ ಇದೇ ಪ್ರೋಗ್ರಾಮ್ ಬರೀನಿ ಅಂತ ಹೇಳಿದ್ರೆ ಬರೀಲೇಬೇಕಾಗುತ್ತೆ. ಓಕೆ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಿದ್ರೆ, ಫ್ಲೋ ಚಾರ್ಟ್ ಗೊತ್ತಿದ್ದಿದ್ರೆ ಆರಾಮ್ಸೆ ಬರೀಬೋದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಮ್ಮದು POP ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗು. ಇದು ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸನ್ನು ನೀವು ಓದ್ಕೊಳ್ಳಿ. ಆಯಿತಾ. ಓನ್ಲಿ ಇದಿಷ್ಟು ಮಾತ್ರ ಓದ್ಕೊಂಡು ಹೋಗಿರಬೇಡಿ. ಇದಿಷ್ಟು ಓದ್ಕೊಳ್ಳಿ. ಇಲ್ಲಿ ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರ್ ಆಗಿದೆ. ಅರೇಸ್, ಸ್ಟ್ರಕ್ಚರ್ಸ್, ಯೂನಿಯನ್ಸ್, ಪಾಯಿಂಟರ್ಸು, ಇದೆಲ್ಲ 100% ಕೇಳುವಂಥ ಕ್ವಶನ್. ಫೈಲು, ಇದ್ರ ಮೇಲೆ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ. ಸೊ ಲ್ಯಾಬ್ ಪ್ರೋಗ್ರಾಮ್ಸನ್ನು ದಯವಿಟ್ಟು ಕರೆಕ್ಟ್ ಮಾಡಿ ಓದ್ಕೊಂಡು ಹೋಗಿರಿ. ವಿತ್ ಎಕ್ಸಾಂಪಲ್ ಅಂತ ಹೇಳಿದಾಗ ಹೋಗಿ ಲ್ಯಾಬ್ ಪ್ರೋಗ್ರಾಮ್ಸನ್ನು ಬರೆದಿಟ್ಕೊಂಡು ಬನ್ನಿ. ಆಯಿತಾ. ಪರ್ಟಿಕ್ಯುಲರ್ಲಿ ಇದೇ ಎಕ್ಸಾಂಪಲನ್ನು ಕೊಡಿ ಅಂತ ಹೇಳಿದರೆ ಪರ್ಟಿಕ್ಯುಲರ್ಲಿ ಕೊಡಲೇಬೇಕು. ನೀವು ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಒಂದಿಷ್ಟು ಟ್ರೈ ಮಾಡಿ ಬರ್ಬೋದು ಆಲ್ಮೋಸ್ಟ್. ಓಕೆ ಸ್ಟೂಡೆಂಟ್ಸು, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬೇರೆ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದರೆ ನನಗೆ ಸಿಕ್ಕಿದರೆ ನಾನು ಖಂಡಿತ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ. ಓಕೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.